ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ತುಂಬಿದ ದಿನದಿಂದ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಕೂಗು ಕೇಳಿ ಬರ್ತಾನೆ ಇದೆ. ಆದ್ರೆ ಇಂದಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷವಾದರೂ ಸಿಎಂ ಬದಲಾವಣೆಗೆ ಹೈಕಮಾಂಡ್ ಮುಂದಾಗಿಲ್ಲ. ಒಂದು ಬಣ ಡಿಕೆ ಶಿವಕುಮಾರ್ ಸಿಎಂ ಆಗುವ ದಿನದ ಡೆಡ್ ಲೈನ್ ಕೊಡ್ತಲೇ ಇದೆ. ಈ ಬಗ್ಗೆ ಸ್ವತಃ ಡಿಕೆ ಶಿವಕುಮಾರ್ ವಾರ್ನಿಂಗ್ ಕೊಟ್ಟರು ಕೂಡ ಡಿಕೆಶಿ ಬೆಂಬಲಿಗರು ಸಿಎಂ ಜಪ ನಿಲ್ಸಲ್ಲ. ಮೊದಲು ಸಿದ್ದರಾಮಯ್ಯ ದೇವರಾಜ ಅರಸು ದಾಖಲೆ ಪೂರೈಸುವ ಆಸೆ ವ್ಯಕ್ತಪಡಿಸಿದ್ರು. ನಂತರ ಬಜೆಟ್ ಮಂಡಿಸುವ ತಯಾರಿಗೆ ಇಳಿದರು. ಬಜೆಟ್ ಕೂಡ ಮಂಡಿಸಿದ್ರು. ಆ ವೇಳೆ ಪಂಚ ರಾಜ್ಯಗಳ ಚುನಾವಣೆ ಘೋಷಣೆ ಆಯಿತು. ಚುನಾವಣೆಯ ನಂತರ ಅಂದ್ರೆ ಮೇ 4ರ ಫಲಿತಾಂಶದ ನಂತರ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ರಾಮನಗರ ಶಾಸಕ ಸೇರಿ ಡಿಕೆಶಿ ಆಪ್ತ ವಲಯದಲ್ಲಿ ಮತ್ತೊಂದು ಡೆಡ್ ಲೈನ್ ಫಿಕ್ಸ್ ಆಯಿತು. ಫಲಿತಾಂಶ ಬಂದ ನಂತರ ಕೇರಳ ಸಿಎಂ ಆಯ್ಕೆಯ ನಂತರ ಸಿಎಂ ಬದಲಾವಣೆ ಎನ್ನುವ ಮಾತು ಕೂಡ ಬಂತು. ಇದೀಗ ಕೇರಳ ಸಿಎಂ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಿ ಆಗಿದೆ. ಡಿಕೆ ಶಿವಕುಮಾರ್ ವಿರೋಧಿ ಕೆಸಿ ವೇಣುಗೋಪಾಲ್ ಸಿಎಂ ಸ್ಥಾನ ಕೈತಪ್ಪಿ ವಿಡಿ ಸತೀಶನ್ ಮುಖ್ಯಮಂತ್ರಿ ಆಗಿದ್ದಾರೆ. ಇನ್ನು ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ರಾಹುಲ್ ಪ್ರಿಯಾಂಕ ಮುಂದೆ ಡಿಕೆ ಘೋಷಣೆ ಕೇರಳದಲ್ಲೂ ಮೊಳಗಿದೆ. ಮತ್ತೊಂದೆಡೆ ಸಿಎಂ ಬದಲಾವಣೆಗೆ ತಲೆ ಕೆಡಿಸಿಕೊಳ್ಳದ ಸಿಎಂ ಸಿದ್ದರಾಮಯ್ಯ ಹಾಲಿ ಇರುವ ಒಂದಷ್ಟು ಸಚಿವರನ್ನ ಕೈಬಿಟ್ಟು ಹೊಸದಾಗಿ ಒಂದಷ್ಟು ಹಿರಿಯ ಶಾಸಕರಿಗೆ ಅವಕಾಶ ಕೊಡಲು ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಹೀಗಾಗಿ ದೆಹಲಿಗೆ ಸಚಿವಾಂಕಾಂಕ್ಷಿಗಳನ್ನ ಕಳುಹಿಸಿ ಹೈಕಮಾಂಡ್ಗೆ ಒತ್ತಡ ಹಾಕಲು ಮುಂದಾಗಿದ್ದಾರೆ. ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಸಚಿವ ಸಂಪುಟ ಪುನರ್ರಚನೆ ಮಾಡಲು ಸಿದ್ದರಾಮಯ್ಯಗೆ ಅವಕಾಶ ಕೊಡ್ತಾರಾ ಅಥವಾ ಸಿದ್ದರಾಮಯ್ಯ ರಾಜೀನಾಮೆ ಪಡೆದು ಡಿಕೆಶಿಗೆ ಸಿಎಂ ಸ್ಥಾನ ಕೊಡ್ತಾರಾ ಅನ್ನೋದು ಸದ್ಯದ ಕುತೂಹಲ. ಎಸ್ಸೇನು ಈ ರೀತಿಯಾಗಿ ಬಹಳಷ್ಟು ಬೆಳವಣಿಗೆಗಳು ಆಗ್ತಾ ಇರುವಂತದ್ದು ರಾಜ್ಯ ಸರ್ಕಾರದಲ್ಲಿ. ಎಸ್ ಈ ಬಗ್ಗೆ ಮಾತನಾಡ್ಲಿಕ್ಕೆ ಡೆಸ್ಕ್ ಅಲ್ಲಿ ನಮ್ ಜೊತೆಗಿದ್ದಾರೆ ಕರ್ನಾಟಕ ಟಿವಿ ಮುಖ್ಯಸ್ಥರಾಗಿರುವಂತಹ ಶಿವಕುಮಾರ್ ಅವರು. ಎಸ್ ನಾನು ಆಗ್ಲೇ ಹೇಳ್ತಾ ಇದ್ದೆ, ಈ ರಾಜ್ಯ ಕಾಂಗ್ರೆಸ್ ನಲ್ಲಿ ಏನು ಕುರ್ಚಿ ಕಿತ್ತಾಟ ಇದೆ ಇದು ಮುಗಿಯಂಗ್ ಕಾಣಿಸ್ತಿಲ್ಲ. ಯಾಕಂತ ಹೇಳಿದ್ರೆ ಬಹಳಷ್ಟು ಅಂದ್ರೆ ಲಾಸ್ಟ್ ಇಯರ್ ನೋಡೋದಾದ್ರೆ ಸಂಕ್ರಾಂತಿ ಆಯ್ತು, ಅದಾದ್ಮೇಲೆ ಕ್ರಾಂತಿ ಆಯ್ತು, ಯಾವ ಕ್ರಾಂತಿನೂ ಆಗ್ಲಿಲ್ಲ. ಅದಾದ ನಂತರ ಈ ಪಂಚ ರಾಜ್ಯಗಳ ಎಲೆಕ್ಷನ್ ಕೂಡ ಬಂತು. ಅದರಿಂದ ಇಲ್ಲ ಅದಾದ್ಮೇಲೆ ಆಗತ್ತೆ ಅಂತ ಮಾತು ಬಂತು. ಅದಾದ ನಂತರ ಇಲ್ಲ ಮಾಡೇ ಮಾಡ್ತಾರೆ. ಅವ್ರ ಬರ್ಡೇ ಕೂಡ ಇತ್ತು, ಅಂದ್ರೆ ಮೇ 15ನೇ ತಾರೀಕು. ಅವಾಗ್ಲೂ ಕೂಡ ಇಲ್ಲ ಆಗ್ಲಾದ್ರೂ ಅವ್ರು ಸಿಎಂ ಆಗ್ತಾರೆ ಅನ್ನೋ ಒಂದು ಮಾತು ಕೂಡ ಇತ್ತು. ಡಿ ಕೆ ಶಿವಕುಮಾರ್ ಅವರು ಆಗ ಸಿಎಂ ಆಗ್ತಾರೆ ಅಂತ. ಅಂಡ್ ಅವರ ಬಣದವರು ಕೂಡ ಬಹಳಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಇತ್ತ ರಾಜಣ್ಣ ಅವರು ಕೂಡ ಮೊನ್ನೆ ಹೇಳಿಕೆಯನ್ನ ಕೊಟ್ಟಿದ್ರು, ಪರಮೇಶ್ವರ್ ಅವರು ಮುಂದಿನ ಸಿಎಂ ಆಗ್ತಾರೆ ಅಂತ. ಅಂದ್ರೆ ಈ ರೀತಿಯಾಗಿ ಬಹಳಷ್ಟು ಗೊಂದಲಗಳಿರುವಂತದ್ದು. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ತುಮಕೂರಲ್ಲಿ ಇವತ್ತು ಏನು 3ನೇ ವರ್ಷದ್ದು ಸಾಧನಾ ಸಮಾವೇಶ ಕೂಡ ನಡೀತಾ ಇರುವಂತದ್ದು. ಸೊ ಏನ್ ಆಗ್ಬೋದು ಅನ್ಸುತ್ತೆ, ಏನ್ ಈ ಗೊಂದಲಗಳೆಲ್ಲ ಏನ್ ಅನ್ಸುತ್ತೆ ಸರ್ ಇದ್ರ ಬಗ್ಗೆ? ಎಸ್ ರಂಜಿತಾ, ಸೆಪ್ಟೆಂಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಸಂಕ್ರಾಂತಿ ಕ್ರಾಂತಿ, ಫೆಬ್ರವರಿ ಕ್ರಾಂತಿ, ಮಾರ್ಚ್ ಕ್ರಾಂತಿ ಎಲ್ಲವೂ ಆಗೋಯ್ತು. ಅದಾದ್ಮೇಲೆ ಸ್ಟಾರ್ಟಿಂಗ್ 2.5 ವರ್ಷ ಆದ್ಮೇಲೆ ಆಗ್ತಾರೆ ಅನ್ನೋದಿತ್ತು. ಒನ್ ಡೇಟ್ ನ ಫಿಕ್ಸ್ ಮಾಡ್ಕೊಂಡ್ರು ನವೆಂಬರ್ 21 ಅಂತ. ಸಾಧ್ಯ ಆಗ್ಲಿಲ್ಲ. ಸೊ ಅದಾದ್ಮೇಲೆ ಮುಂದುವರೆದ ಭಾಗ ಸಿದ್ದರಾಮಯ್ಯನವರು ದೇವರಾಜ ಅರಸು ದಾಖಲೆ ಮುರಿಬೇಕು ಅಂತಂದ್ರು. ಅದನ್ನು ಜನವರಿ 1st ವೀಕ್ ಮುರಿದ್ರು. ಅದು ಆಗ್ಲಿಲ್ಲ. ಸಂಕ್ರಾಂತಿ ಆದ್ಮೇಲೆ ಆಗತ್ತೆ ಅಂತಂದ್ರು. ಅದು ಆಗ್ಲಿಲ್ಲ. ಬಜೆಟ್ ಆದ್ಮೇಲೆ ಡಿಕೆ ಸಿಎಂ ಆಗ್ತಾರೆ ಅಂದ್ರು. ಆಗ್ಲಿಲ್ಲ. ಈಗ ಡಿಕೆ ಶಿವ್ ಇದು ಪಂಚರಾಜ್ಯದ ಎಲೆಕ್ಷನ್ ಬಂತು. ಎಲೆಕ್ಷನ್ ರಿಸಲ್ಟ್ ಆದ್ಮೇಲೆ ಮೇ 4 ನಂತರ ಅಂದ್ರು. ಬೆಳವಣಿಗೆ ಆಗ್ಲಿಲ್ಲ. ಫಲಿತಾಂಶ ಬಂದ್ಮೇಲೆ ಕೇರಳ ಮುಖ್ಯಮಂತ್ರಿ ಪ್ರಮಾಣ ವಚನ ಅಂತಾರು. ಅದು ಆಗೋಗಿದೆ ನೆನ್ನೆ. ಬಟ್ ಮೇ 15ಕ್ಕೆ ಡಿ ಕೆ ಶಿವಕುಮಾರ್ ಬರ್ಡೇ ಅವತ್ತು ಗಿಫ್ಟ್ ಕೊಡ್ಬೋದು. ಇವೆಲ್ಲ ಚರ್ಚೆಗಳು ಪಾಪ. ಒಂದು ಡಿ ಕೆ ಶಿವಕುಮಾರ್ ಟೀಮ್ ಅಲ್ಲಿ ಆಗ್ತಾರೆ ಅಂತ ಅವರು, ಸಿದ್ದರಾಮಯ್ಯ ಟೀಮ್ ಅಲ್ಲಿ ನೆವರ್ ಎವರ್ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ಲ ಅಂತ. ಡಿ ಕೆ ಶಿವಕುಮಾರ್ ಟೀಮ್ ಮುಖ್ಯಮಂತ್ರಿ ಪಟ್ಟದ ಕಡೆ ಗಮನ ಇಟ್ಟು ಮಾತಾಡ್ತಿದ್ರೆ, ಸಿದ್ದರಾಮಯ್ಯ ಟೀಮ್ ಸಂಪುಟ ಪುನರ್ರಚನೆ ಮಾಡೋ ಲೆಕ್ಕಾಚಾರದಲ್ಲಿದೆ. ಒಂದಷ್ಟು ಶಾಸಕರು ನಮಗೆ ಮಂತ್ರಿಗಿರಿಬೇಕು ಅಂತ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಜೋಡೆತ್ತಿನ ರೀತಿ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಕಾಂಗ್ರೆಸ್ ಸರ್ಕಾರ ಬರ್ಲಿಕ್ಕೆ ಪ್ರಮುಖ ಕಾರಣಕರ್ತರು. ಅದ್ರಲ್ಲಿ ಡಿ ಕೆ ಶಿವಕುಮಾರ್ ಪಾಲು ಹೆಚ್ಚಿನ ಒಬ್ಬ ಅಧ್ಯಕ್ಷ ಆಗಿ ಆ ಪಾರ್ಟಿನ ಅಧಿಕಾರ ತರಕ್ಕೆ ಏನೇನ್ ಬೇಕೋ ಅವೆಲ್ಲವನ್ನು ಕೂಡ ಮಾಡಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಮತ್ತೆ ಸಹಜವಾಗಿ ಅನ್ಸುತ್ತೆ, ಡಿ ಕೆ ಸುರೇಶ್ ಒಂದ್ಸಲ ಮಾತಾಡಿದ್ರು, ಬೇರೆ ಪಾರ್ಟಿಯಿಂದ ಬಂದವ್ರಲ್ಲ ಅಧಿಕಾರವನ್ನು ಅನುಭವಿಸಿದ್ದಾರೆ, ಮೂಲ ಕಾಂಗ್ರೆಸ್ಸಿಗರ ನಾವೆಲ್ಲ ನೋಡ್ತಾ ಇದೀವಿ ಅಂತ. ಯಾಕಂದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಪಾರ್ಟಿ ಸೇರಿದ 2004-6 ಆ ಸನ್ನಿವೇಶ, 1 20 ವರ್ಷ ಆಯ್ತು ಅಷ್ಟೇನೆ. ಆದ್ರೆ ಡಿ ಕೆ ಶಿವಕುಮಾರ್ 1980ರಿಂದ ಕಾಂಗ್ರೆಸ್, ಈಗ ಅಂದ್ರೆ 45 ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅಲ್ಲಿದ್ದಾರೆ. 8 ಬಾರಿ MLA ಆಗಿದ್ದಾರೆ. ಕಾಂಗ್ರೆಸ್ ಪಾರ್ಟಿಗೆ ಕಾಂಟ್ರಿಬ್ಯೂಷನ್ ಸಿದ್ದರಾಮಯ್ಯನವ್ರದ ಡಿ ಕೆ ಶಿವಕುಮಾರ್ದ ಇಷ್ಟು ವರ್ಷಗಳಲ್ಲಿ ಅಂತಂದ್ರೆ ದೊಡ್ಡ ಕಾಂಟ್ರಿಬ್ಯೂಷನ್ ಡಿ ಕೆ ಶಿವಕುಮಾರ್ ಇದೆ. ಸೊ ಆದ್ರೆ ಈ ಸನ್ನಿವೇಶದಲ್ಲಿ ಇಷ್ಟೆಲ್ಲ ಆದಾಗಲೂ ಕೂಡ ಹೈಕಮಾಂಡ್ ಕೇಳಬೇಕಲ್ಲ. 3 ವರ್ಷ ಆಗೋಯ್ತು. ಈಗ ಕಾಂಗ್ರೆಸ್ ಪಾರ್ಟಿ ಇರೋದು ಕಾಂಗ್ರೆಸ್ ಪಾರ್ಟಿಯವ್ರನ್ನ ಮುಖ್ಯಮಂತ್ರಿ ಮಾಡ್ಲಿ ಅಂತ, ಕಾಂಗ್ರೆಸ್ಸೇತರನ್ನ ಅಲ್ಲ ಅನ್ನೋದು ಮೂಲ ಕಾಂಗ್ರೆಸ್ಸಿಗರ ವಾದ. ಬಟ್ ಏನೇ ಆಗ್ಲಿ ಸಿದ್ದರಾಮಯ್ಯ ಪಾರ್ಟಿ ಸೇರಿದ್ಮೇಲೆ ಆ ಪಾರ್ಟಿಯವರೇ ಅಲ್ಲ ಅನ್ನಕ್ಕಾಗಲ್ಲ. ಹಾಗಾಗಿ ಸಂಘರ್ಷ ಇದೆ. ಡಿ ಕೆ ಬ್ರದರ್ಸ್ ಈಗ ಏನ್ ಮಾಡ್ತಾರೆ ನೋಡ್ಬೇಕು. ಡಿ ಕೆ ಸುರೇಶ್, ಡಿ ಕೆ ಶಿವಕುಮಾರ್ ಅವರ ಒಂದು ರೀತಿಯ ಬ್ರೈನು ಮತ್ತೆ ಸ್ಟ್ರೆಂತ್. ಸೊ ಹಾಗಾಗಿ ಈಗ ಡೆವಲಪ್ಮೆಂಟ್ ಏನು, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಏನ್ ಮಾಡ್ತಾರೆ ನೋಡ್ಬೇಕು. ಇನ್ನೊಂದ್ ಕಡೆ ಕೆ ಸಿ ವೇಣುಗೋಪಾಲ್ ಕೇರಳ ಮುಖ್ಯಮಂತ್ರಿ ಆಗ್ಬೇಕು ಅಂತಿದ್ರು, ಆಗ್ಲಿಲ್ಲ.
ಸೊ ಈಗ ನಡೀತಿದೆ ರಂಜಿತಾ, ನೋಡ್ಬೇಕು ಇದೇನಾಗುತ್ತೆ ಅಂತ. ಎಸ್, ಈಗ ಅಲ್ಲ, ಇವತ್ತು ನಾನು ಆಗ್ಲೇ ಹೇಳ್ತಾ ಇದ್ದೆ ಪ್ರಾರಂಭದಲ್ಲೇನೆ, ತುಮಕೂರಲ್ಲಿ ಸಾಧನಾ ಸಮಾವೇಶವನ್ನ ಕೂಡ ಮಾಡ್ತಾ ಇದ್ದಾರೆ. 3 ವರ್ಷ ತುಂಬಿತು ಈಗ ರಾಜ್ಯ ಸರ್ಕಾರಕ್ಕೆ. ಒಂದ್ ಕಡೆ ಈ ಸಾಧನಾ ಸಮಾವೇಶ ಆದ್ಮೇಲೆ ಅಂದ್ರೆ ಒಂದ್ 20ನೇ ತಾರೀಕು ಗುಡ್ ನ್ಯೂಸ್ ಬರಬಹುದು ಡಿ ಕೆ ಶಿವಕುಮಾರ್ ಅವ್ರಿಗೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸತ್ಯ ಆಗ್ಬಹುದು ಅನ್ಸುತ್ತಾ? ಏನಾಗುತ್ತೆ, ರಾಹುಲ್ ಗಾಂಧಿ ಒಂದ್ ರೀತಿಯ ದೂರದೃಷ್ಟಿತ್ವ ಇರ್ತಕ್ಕಂಥ ನಾಯಕ ಆ ಪಾರ್ಟಿಗಾಗಿ. ಎಲ್ಲಾ ಪಾರ್ಟಿಲೂ ಒಳ್ಳೆಯವ್ರು ಇರಲೇಬೇಕು. ನಾನು ಹೇಳೋದು JDS ಅಲ್ಲಿ ಇರಬೇಕು, ಕಾಂಗ್ರೆಸ್ ಅಲ್ಲಿ ಇರಬೇಕು, ಬಿಜೆಪಿಲಿ ಇರಬೇಕು. ಬಿಜೆಪಿ ಲೀಡರ್ ಸಿಕ್ಕವ್ರು ನರೇಂದ್ರ ಮೋದಿ. ಆದ್ರೆ ಕಾಂಗ್ರೆಸ್ ಪಾರ್ಟಿಯನ್ನ ದೂರದೃಷ್ಟಿ ಇಟ್ಕೊಂಡು ಪಕ್ಷವನ್ನ ಅಧಿಕಾರಕ್ಕೆ ತರೋ ವಿಷಯದಲ್ಲಿ ಅದೆಲ್ಲ ಏನು ವರ್ತನೆ ಮಾಡ್ಬೇಕಾಗಿತ್ತಲ್ಲ, ರಾಹುಲ್ ಗಾಂಧಿ ಮಾಡ್ತಿಲ್ಲ ಅನ್ಸುತ್ತೆ. ಯಾಕಂದ್ರೆ ನಾನು ಪದೇ ಪದೇ ಹೇಳ್ತಿರ್ತೀನಿ, ರಿಸಲ್ಟ್ ಏನು ಹೇಳ್ತಿದ್ದೆ ನಿಮ್ಗೆ, ಅಸ್ಸಾಂ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳ್ತಿದ್ದೆ. ರಾಹುಲ್ ಗಾಂಧಿಯ ನಿರ್ಲಕ್ಷ್ಯ ಇವತ್ತು ಈಶಾನ್ಯ ಭಾರತ ಬಿಜೆಪಿ ತೆಕ್ಕೆಗೋಯ್ತು. ಅವತ್ತು ಹಿಮಾಂತ್ ಬಿಶ್ವಾ ಶರ್ಮಾ ಭೇಟಿಗೆ ಹೋದಾಗ ನಾಯಿ ಮರಿ ಆಟ ಆಡ್ಕೊಂಡು ಕೂತಿದ್ರು ನಾಯಿ ಜೊತೆ. ರಾಹುಲ್ ಗಾಂಧಿ ಅವ್ರು ಹೇಗಿತ್ತು ಅಂದ್ರೆ, ಅವ್ರು ಅದನ್ನೇ ಕಾರಣ ಕೊಟ್ಟಿರೋದು. ನಾನ್ ಮಾತಾಡಕ್ ಹೋದ್ರೆ ಅವರು ನಾಯಿ ಜೊತೆ ಆಟ ಆಡ್ತಾ ಕೂತಿದ್ರು, ನನ್ ಮಾತು ಕೇಳಿಸ್ಕೊಳ್ಳಿಲ್ಲ, ಸೊ ಆಗ ನಾನು ಪಾರ್ಟಿ ಬಿಟ್ಟು ಬಂದೆ ಅನ್ನೋದು ಹಿಮಾಂತ್ ಬಿಶ್ವಾ ಶರ್ಮಾ ಸತತ ಹೇಳಿಕೆಗಳು. ಸೊ ಅಲ್ಲಿ ಅವತ್ತು ಹಿಮಾಂತ್ ಬಿಶ್ವಾ ಶರ್ಮನ ಕಳ್ಕೊಂಡ್ರು ಕಾಂಗ್ರೆಸ್. ಡಿ ಕೆ ಶಿವಕುಮಾರ್ ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಕಾಂಗ್ರೆಸ್ ಒಂದ್ ರೀತಿ ಶಕ್ತಿ. ನೆನ್ನೆ ಕೇರಳದಲ್ಲಿ ನೀವು ನೋಡ್ಬೇಕು, ಕೇರಳದಲ್ಲಿ CM ಮತ್ತೆ ಕ್ಯಾಬಿನೆಟ್ ಪ್ರಮಾಣ ವಚನ ಟೈಮಲ್ಲಿ ಡಿ ಕೆ ವೇದಿಕೆ ಮೇಲೆ ಹೋದಾಗ ಡಿ ಕೆ ಅನ್ನೋ ಘೋಷಣೆ ಕೇರಳದಲ್ಲೂ ಕೇಳಿಬರುತ್ತೆ. ಅಂದ್ರೆ ಡಿ ಕೆ ಶಿವಕುಮಾರ್ ಎಷ್ಟು ಪವರ್ಫುಲ್ ಅಂತ ಅಲ್ವಾ? ಅಂದ್ರೆ KC ವೇಣುಗೋಪಾಲ್ ಸಿದ್ದರಾಮಯ್ಯ ಪರ, ಡಿ ಕೆ ಶಿವಕುಮಾರ್ ವಿರೋಧಿ. KC ವೇಣುಗೋಪಾಲ್ ಬಹಳ ಸರ್ಕಸ್ ಮಾಡ್ರು ಕೇರಳದಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಗ್ಲಿಲ್ಲ. ಸೊ ವೇಣುಗೋಪಾಲ್ ವಿರೋಧಿ ಟೀಮ್ VD ಸತೀಶನ್ ಡಿ ಕೆ ಶಿವಕುಮಾರ್ ಪರ. ಸೊ ಹಾಗಾಗಿ ನಾಟ್ ಓನ್ಲಿ ಕರ್ನಾಟಕ, ತೆಲಂಗಾಣದಲ್ಲಿ ಕೂಡ ರೇವಂತ್ ರೆಡ್ಡಿ ಡಿ ಕೆ ಶಿವಕುಮಾರ್ ಪರ, VD ಸತೀಶನ್ ಕೇರಳ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಪರ. ಅವ್ರೊಂದು ಫೋಟೋ ಹಾಕಿರಿ, ನೀವು ನೋಡಿರ್ತೀರಿ. ಛತ್ತೀಸ್ಗಢ ಮಾಜಿ ಮುಖ್ಯಮಂತ್ರಿ ಬಘೇಲ್, ಹಾಗೆ ರೇವಂತ್ ರೆಡ್ಡಿ, ಡಿ ಕೆ ಶಿವಕುಮಾರ್, VD ಸತೀಶ್ ಇವರೆಲ್ಲ ನಿಂತ್ಕೊಂಡು ಟೀಮ್ ಕಾಂಗ್ರೆಸ್ ಅಂತ ಈ ತರದ ಏನೋ ಒಂದು ಟೈಟಲ್ ಅವ್ರು ಹಾಕಿರ್ತಾರೆ. ಹಾಗಾಗಿ ಎಸ್ ಅಲ್ಲ, ಈ ಮಧ್ಯೆ ಈಗ ಖರ್ಗೆ ಅವ್ರ ಹೆಸರು ಕೂಡ ಬರ್ತಾ ಇತ್ತು, ಅವ್ರು ಕೂಡ CM ಆಗ್ತಾರೆ ಅನ್ನೋ ಒಂದು ಮಾತು ಕೂಡ ಬರ್ತಾ ಇತ್ತು. ಅದೇನಾದ್ರೂ ಪಾಸಿಬಲ್ ಅನ್ಸುತ್ತಾ? ಈಗ ರೇಸಲ್ಲಿ ಏನಾಗುತ್ತೆ ಗೊತ್ತಾ, ಈ ರನ್ನಿಂಗ್ ರೇಸಲ್ಲಿ ಓಡ್ಬೇಕಾದ್ರೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇವರಿಬ್ರು ಓಡ್ತಿರ್ತಾರೆ. ಗುರಿ ಮುಟ್ಟೋ ಟೈಮಲ್ಲಿ, ಪದಕ ತಗೊಳ್ಳೋ ಟೈಮಲ್ಲಿ ಕೊರಳಿಗೆ ಬೇರೆಯವ್ರಿಗೆ ಯಾರ ಮೆಡಲ್ ಹಾಕರೆ ಹೆಂಗಾಗತ್ತೆ ಹೇಳಿ? ಅಲ್ಲ, ಈಗ ಅಹಿಂದ ನಾಯಕರೇ CM ಆಗ್ಬೇಕು ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆಯಲ್ಲ ಸಿದ್ದರಾಮಯ್ಯ ಅವ್ರ ನಂತರ. ಡಿ ಕೆ ಶಿವಕುಮಾರ್ ಆಗ್ಬಾರ್ದು, ಬೇಕಾದ್ರೆ ಪರಮೇಶ್ವರ್ ಇಲ್ಲ ಖರ್ಗೆ ಯಾರಾದ್ರೂ ಕೂಡ ಆಗ್ಲಿ ಅನ್ನೋ ಒಂದು ಹೇಳಿಕೆಗಳನ್ನ ಕೂಡ ಕೊಡ್ತಾ ಇದಾರಲ್ಲ. ಲಕೋಟೆಯಲ್ಲಿ ಹೆಸರು ಕಳಿಸಿ ಮುಖ್ಯಮಂತ್ರಿ ಮಾಡೋ ದಿನಗಳು ಕಾಂಗ್ರೆಸ್ ಅಲ್ಲಿ ಮುಗಿದೋಗಿದೆ. ಯಾವತ್ತು ಏರ್ಪೋರ್ಟ್ ಅಲ್ಲಿ CM ಚೇಂಜ್ ಮಾಡಿದಂತ ಪಾರ್ಟಿ ಕಾಂಗ್ರೆಸ್. ಇವರೇ ಮುಖ್ಯಮಂತ್ರಿ, ಇವ್ರು ಆಗ್ಬೇಕು ಅನ್ನೋ ಸಂದೇಶಗಳು ಹೈಕಮಾಂಡ್ ಪ್ರಬಲವಾಗಿತ್ತವಾಗ. ಈಗ ಹೈಕಮಾಂಡ್ ಪ್ರಬಲವಾಗಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಇಷ್ಟೊಂದು ಪ್ರಬಲವಾಗಿದ್ರೆ ಇವ ಸಮಸ್ಯೆಗಳಲ್ಲ. ಹೇಳ್ಬೇಕಾರೆ ಕೊಡಲ್ಲ ಡಿ ಕೆ ಶಿವಕುಮಾರ್, ಇರ್ರಿ DCM ಆಗಿ, ಸಿದ್ದರಾಮಯ್ಯ ಮುಂದುವರಿಲಿ ಅಂತ ಹೇಳುವಂತ ತಾಕತ್ತಾರ ಬೇಕಲ್ವಾ, ಧೈರ್ಯ ಬೇಕಲ್ವಾ? ಆ ಧೈರ್ಯ ಕಾಂಗ್ರೆಸ್ ಅಲ್ಲಿ ಕಾಣ್ತಿಲ್ಲ, ಹೈಕಮಾಂಡ್ ಅಲ್ಲಿ ಕಾಣ್ತಿಲ್ಲ. ಇಲ್ಲ ಒಂದು ಕೊಡಲ್ಲ ಅಂತ ಹೇಳೋ ಧೈರ್ಯ ಬೇಕು, ಇಲ್ಲ ಈ ಗೊಂದಲಗಳಿಗೆ ಬ್ರೇಕ್ ಆಗಿ ಎಲ್ಲ ಬಾಯಿ ಮುಚ್ಕೊಂಡು ಸುಮ್ನಿರಿ ಅಂತ ಹೇಳಬೇಕು. ಇವ್ ಯಾವ್ದು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಕಾಣ್ತಿಲ್ಲ ರಂಜಿತಾ. ಬಟ್ ಡಿ ಕೆ ಶಿವಕುಮಾರ್ ಕೇರಳ ಕಾರ್ಯಕ್ರಮ ಆಗ್ಲಿ ಇವೆಲ್ಲ ನೋಡ್ಬೋದು. ಬೆಳಗ್ಗೆ ತಿರುಪತಿ ತಿಮ್ಮಪ್ಪನಿಗೆ ದರ್ಶನ ಮಾಡ್ಕೊಂಡು ಬರ್ತಾವ್ರ ಅವರಿಬ್ರು, ಶ್ರೀಮತಿ ಅವರು ಸೇರ್ಕೊಂಡಿಬ್ರು. ಸೊ ಹಾಗೆ ಡಿ ಕೆ ಶಿವಕುಮಾರ್ ಮುಖದಲ್ಲಿ ಮಂದಹಾಸ ಇದೆ, ಡಿ ಕೆ ಶಿವಕುಮಾರ್ ವಿಶ್ವಾಸ ಇದೆ. ಹಾಗಾಗಿ ಅವರ ಈ ಪ್ರಯತ್ನ ಫಲಿಸಿದ್ರು, ಪ್ರಾರ್ಥನೆ ಫಲಿಸುತ್ತೆ ಅಂತ ಹೇಳಿದ್ರು. ಆದ್ರೆ ಯಾಕೋ ದೀರ್ಘಕಾಲದ ಪ್ರಾರ್ಥನೆ ಆಗ್ತಾ ಇದೆ. ಹಾಗಾಗಿ ನೋಡ್ಬೇಕೇನಾಗುತ್ತೆ ಅಂತ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಕೇಳಿದ್ರಲ್ಲ, ಇದೆಷ್ಟು ಆಗಿತ್ತು ಶಿವಕುಮಾರ್ ಸರ್ ಅವರ ಮಾತು. ಅಂಡ್ ನಾನು ಕೂಡ ಹೇಳ್ತಾ ಇದ್ದೆ, ಅಂದ್ರೆ ಹಗ್ಗ ಜಗ್ಗಾಟ ಆಗ್ಬಿಟ್ಟಿದೆ ಈಗ ರಾಜ್ಯ ಕಾಂಗ್ರೆಸ್ ನಲ್ಲಿ. ಯಾಕಂತ ಹೇಳಿದ್ರೆ, ಒಂದು ಡಿ ಕೆ ಶಿವಕುಮಾರ್ ಅವರೇ CM ಅಂತ ಘೋಷಣೆ ಕೂಡ ಆಗ್ತಾ ಇಲ್ಲ, ಇತ್ತ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅನ್ನೋ ಒಂದು ಮಾತು ಕೂಡ ಬರ್ತಾ ಇಲ್ಲ. ಗೊಂದಲಗಳ ಹೇಳಿಕೆಗಳು ಆಗ್ತಾನೆ ಇರುವಂತದ್ದು. ಸೊ ಕಾದು ನೋಡೋಣ. ಇವತ್ತು ಸಾಧನಾ ಸಮಾವೇಶ ಬೇರೆ ಇದೆ, 20ನೇ ತಾರೀಕು ಏನೋ ಒಂದು ಗುಡ್ ನ್ಯೂಸ್ ಸಿಗುತ್ತೆ ಅಂತ. ಅಂಡ್ ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ದೇವಾಲಯಗಳಿಗೆ ಹೋಗ್ತಾ ಇದಾರೆ. ಅವ್ರ ಬರ್ತಡೇ ದಿನಾನು ಕೂಡ ಹೋಗಿದ್ರು, ಇವತ್ತು ಕೂಡ ಹೋಗಿದ್ದಾರೆ. ಏನಾದ್ರೂ ಗುಡ್ ನ್ಯೂಸ್ ಕೊಡ್ಬಹುದಾ, ಅವರ ಪ್ರಾರ್ಥನೆ ಫಲಿಸಬಹುದಾ ಅನ್ನೋದನ್ನ ಕಾದು ನೋಡೋಣ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.